ಹಲೋ ಹಾಯ್ ನಮಸ್ಕಾರ. ನ್ಯೂಸ್ 18 ಸಮಸ್ತ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ನಾನು ರಂಜನ್ ಶಿಲಾಲ್. ಬೆಂಗಳೂರಿನಲ್ಲಿರುವಂತಹ ಜ್ವಲಂತ ಸಮಸ್ಯೆ ಅಂದರೆ ಟ್ರಾಫಿಕ್. ಸೊ ದಿನನಿತ್ಯ ವಾಹನ ಸವಾರರು ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಸಾಕಷ್ಟು ನೊಂದು ಬೆಂದೋಗಿದ್ದಾರೆ. ಈ ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಕೆ ಆಗುತ್ತೆ, ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗುತ್ತೆ. ಈ ಒಂದು ಅರ್ಜಿಯನ್ನು ನ್ಯಾಯಾಧೀಶರಾದಂತಹ ಪ್ರಸನ್ನ ಬಿ ಬರಳೆ ಮತ್ತು ಕೃಷ್ಣ ಎಸ್ ದೀಕ್ಷಿತ್ ಅವರು ವಿಚಾರಣೆ ಮಾಡ್ತಾರೆ. ವಿಭಾಗೀಯ ಪೀಠ ವಿಚಾರಣೆ ಮಾಡುತ್ತೆ. ಈ ಒಂದು ವಿಭಾಗೀಯ ಪೀಠದಿಂದ ಶಿಕ್ಷಣ ಇಲಾಖೆಗೆ ಒಂದು ಸಲಹೆ ಕೊಡ್ತಾರೆ. ಅಯ್ಯ, ಟ್ರಾಫಿಕ್ಗೂ ಶಿಕ್ಷಣ ಇಲಾಖೆಗೆ ಏನ್ರಿ ಸಂಬಂಧ ಅಂತ ನೀವು ಕೇಳ್ಬೋದು. ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಬೆಂಗಳೂರಿನಲ್ಲಿರುವಂತಹ, ಅಂದರೆ ಕೇಂದ್ರ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಶಾಲೆಗಳ ಮುಂಭಾಗದಲ್ಲಿ ಬೆಳಗಿನ ಜಾವ ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಜಾಮ್ ಆಗ್ತಿದೆ ಅನ್ನುವಂತಹ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಲಹೆಯನ್ನು ಶಿಕ್ಷಣ ಇಲಾಖೆ ಕೊಟ್ಟಿದೆ. ಏನಪ್ಪ ಆ ಸಲಹೆ ಅಂತ ಹೇಳಿದ್ರೆ, ಶಾಲೆಯ ಆರಂಭದ ಸಮಯ ಇರುತ್ತಲ್ವಾ, ಇದನ್ನ ನೀವು ಸ್ವಲ್ಪ ಅರ್ಧ ತಾಸು ಮುಂಚೆ ಮಾಡಬಹುದಾ, ಅಂದ್ರೆ ಅರ್ಧ ತಾಸು ಬೇಗ ಮಾಡಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಸಲಹೆ ಕೊಟ್ಟಿರುವಂತದ್ದು. ಈ ಒಂದು ಸಲಹೆಯನ್ನ ಈಗ ಶಿಕ್ಷಣ ಇಲಾಖೆ ಪರಿಗಣಿಸಿ ಈಗ ಸಭೆಯನ್ನ ಮಾಡಕ್ಕೆ ಮುಂದಾಗಿದೆ. ಈಗ ನಮ್ಮ ಈ ಸ್ಕೂಲ್ದಂತೂ 8:30 ಇದೆ. ಇದು ಓಕೆ ಟೈಮು. ಇನ್ನೂ ಬೇಕಾದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ, ಆಫೀಸ್ಗೆ ಹೋಗ್ಬೇಕು, ಎಲ್ಲ ಇದು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಟ್ರಾಫಿಕ್ ಹಾಂ ಇಲ್ಲ, ಈ ಟೈಮ್ ಅಂತೂ ಚೆನ್ನಾಗಿದೆ. ಒಂದು ಸ್ವಲ್ಪ ಬೇಗ ಮಾಡಿದ್ರೆ ಇನ್ನೂ ಸಮಸ್ಯೆ ಆಗುತ್ತೆ, ನಮಗೆಲ್ಲ ಕೆಲಸಕ್ಕೆ ಅಡಚಣೆ ಆಗುತ್ತೆ. ಖಾಸಗಿ ಶಾಲೆಗಳ ಒಕ್ಕೂಟ, ಪೋಷಕರು ಇರ್ಬೋದು, ಜೊತೆಗೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗೆ ಜೊತೆ ಸಭೆಯನ್ನು ಮಾಡೋಕ್ಕೆ ಮುಂದಾಗಿದೆ. ಆದರೆ ಸಭೆ ಮತ್ತು ನಿರ್ಧಾರ ಚರ್ಚೆಗಳ ಮೊದಲೇ ಈಗ ವ್ಯಾಪಕವಾಗಿ ಈ ಒಂದು ವಿಚಾರಕ್ಕೆ ವಿರೋಧ ವ್ಯಕ್ತವಾಗ್ತಿದೆ. ಅದು ಕೂಡ ಖಾಸಗಿ ಶಾಲೆಗಳ ಒಕ್ಕೂಟ ಇರ್ಬೋದು ಮತ್ತು ಪೋಷಕರಿಂದ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಿರುವಂಥದ್ದು. ಪೋಷಕರು ಹೇಳ್ತಿರೋ ಮಾತೇನಪ್ಪ ಅಂತ ಹೇಳಿದ್ರೆ, ಶಾಲೆಗಳನ್ನು ನೀವು ಅರ್ಧ ತಾಸು ಮುಂಚಿತವಾಗಿ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈಗಾಗಲೇ ಇರುವಂಥ ಟೈಮಿಂಗ್ಸ್ ಇದೆಯಲ್ಲ, 8:30, 8:45 ಈ ಒಂದು ಟೈಮಿಂಗ್ಸ್ ಇದೆಯಲ್ಲ, ಈ ಒಂದು ಟೈಮಿಂಗ್ಸ್ಗೆ ನಾವು ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದ್ದೀವಿ. ನಮಗೆ ಕೂಡ ಸಾಕಷ್ಟು ವರ್ಕ್ ಇರುತ್ತೆ. ಮಕ್ಕಳನ್ನ ಬೆಳಗ್ಗೆನ ಜಾವ ಬಂದು ನಾವು ಡ್ರಾಪ್ ಮಾಡಿಬಿಟ್ಟು ನಮ್ಮ ಕೆಲಸಕ್ಕೆ ನಾವು ತೆರಳ್ತೀವಿ. ನೀವು ಏಕಾಏಕಿಯಾಗಿ ಮುಂಚಿತವಾಗಿ ಆರಂಭ ಮಾಡಿದರೆ ನಮ್ಮ ಕೆಲಸಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಪೋಷಕರು ವಿರೋಧ ವ್ಯಕ್ತಪಡಿಸಿದರೆ, ಖಾಸಗಿ ಶಾಲೆಗಳ ಒಕ್ಕೂಟ ನೀವು ಏಕಾಏಕಿಯಾಗಿ ಅರ್ಧ ಗಂಟೆ ಮೊದಲೇ ನೀವು, ಅಂದರೆ ಬೆಳಗಿನ ಜಾವ 7 ಗಂಟೆಗೆ ಅಥವಾ 7:30 ಈ ಹೊತ್ತಿನಲ್ಲಿ ಶಾಲೆಗಳನ್ನು ಆರಂಭ ಮಾಡಿದರೆ ಮಕ್ಕಳು ಬೆಳಗ್ಗೆ ಬೇಗ ಎದ್ದೇಳಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವಂತಹ ಸಂಭವವಿದೆ. ಜೊತೆಗೆ ದೈಹಿಕ ಚಟುವಟಿಕೆ ಇಲ್ಲದೆ ಈಗಾಗಲೇ ಮಕ್ಕಳು ಸೊರಗೋಗ್ತಿದ್ದಾರೆ. ಸೊ ನೀವು ಅರ್ಲಿ, ಅಂದರೆ ಬೆಳಗಿನ ಜಾವ ಬೇಗ ನೀವು ಶಾಲೆಗಳನ್ನು ಆರಂಭ ಮಾಡೋದ್ರಿಂದಾಗಿ ದೈಹಿಕ ಚಟುವಟಿಕೆ ಕೂಡ ಮಕ್ಕಳು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಸಮಯ, ಅದರ ಬಗ್ಗೆ ಟ್ರಾಫಿಕ್ ಸಮಸ್ಯೆಯ ಕುರಿತಂತೆ ಮಾನ್ಯ ನ್ಯಾಯಾಲಯ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಶಾಲೆಗಳವ್ರನ್ನ ಕರೆದು ಏನು ಆಲ್ಟರ್ನೇಟಿವ್ ಮಾಡಬಹುದು ಅನ್ನತಕ್ಕಂಥದ್ದನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆದರೆ ಇದನ್ನೇ ಇಟ್ಟುಕೊಂಡು ಶಾಲೆಗಳಲ್ಲಿ ಮಕ್ಕಳಿಗೆ ಅಥವಾ ಬೇಗ ಅಥವಾ ನಿಧಾನ, ಅಂದರೆ 7:30, 8 ಗಂಟೆಗೋ ಅಥವಾ 10 ಗಂಟೆಗೋ ಶಾಲೆಯನ್ನ ಪ್ರಾರಂಭ ಮಾಡೋದು ಅವೈಜ್ಞಾನಿಕ ಆಗತ್ತೆ. ಇವತ್ತೇ ಮಕ್ಕಳು ವ್ಯಾಯಾಮ ಇಲ್ಲದೆ, ಅವರಿಗೆ ಉಪಹಾರ ಇಲ್ಲದೆ ಅಥವಾ ದೂರ ಭಾರದಿಂದ ಬರೋರಿಗೆ ತೊಂದರೆ ಆಗ್ತಾ ಇದೆ, ಶಿಕ್ಷಕರಿಗೂ ತೊಂದರೆ ಆಗ್ತಾ ಇದೆ. ಅಪ್ಪ ಅಮ್ಮಂದಿರು ಬಂದು ಶಾಲೆಗೆ ಬಿಟ್ಟು ತದನಂತರ ಅವರು ಕೆಲಸಕ್ಕೆ ಹೋಗುವಂತ ಎಲ್ಲ ವ್ಯವಸ್ಥೆ ಆಗಿರೋದ್ರಿಂದ ಇಂಥ ಒಂದು ಪರಿಸ್ಥಿತಿಯನ್ನ ಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಬದಲಾವಣೆ ಅಂತ ಮಾಡಬಾರದು. ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಶಾಲೆಗಳು ಬೆಳಗ್ಗೆ 8 ಗಂಟೆ, 8:30, 8:45ಕ್ಕೆ ಆರಂಭವಾಗಿ, ಅಂದರೆ ಓಪನ್ ಆಗಿ ಮಧ್ಯಾಹ್ನ 3:30, 3 ಗಂಟೆ ಒಳಗೆ ಕ್ಲೋಸ್ ಆಗ್ತವೆ. ಈ ಒಂದು ಸಮಯವನ್ನ ಬೆಳಗ್ಗೆ 7, 7:15ಗೆ ಇಳಿಸಿದ್ರೆ ಹೇಗೆ ಅನ್ನುವಂತಹ ಸಲಹೆಯನ್ನ ಶಿಕ್ಷಣ ಇಲಾಖೆ ಕೊಟ್ಟಿತ್ತು. ಶಿಕ್ಷಣ ಇಲಾಖೆ ಸಭೆಯನ್ನ ಮಾಡಿ ನಿರ್ಧಾರವನ್ನು ಕೈಗೊಳ್ಳಬೇಕಿತ್ತು. ನಿರ್ಧಾರ ಕೈಗೊಳ್ಳುವ ಮುಂಚೆನೆ ಈಗ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಿದೆ. ಒಂದ್ ಕಡೆಯಿಂದಾಗಿ ಏನು ಖಾಸಗಿ ಶಾಲೆಗಳ ಒಕ್ಕೂಟ ಇದೊಂದು ಕೂಡ ಈ ತರ ಸಲಹೆಯನ್ನು ಕೊಡ್ತಿದೆ. ಯಾವ ತರ ಸಲಹೆ ಅಂದ್ರೆ, ಸರ್ ನೀವು ಬೆಂಗಳೂರಿನ ಹೊರವಲಯದ ಶಾಲೆಗಳಲ್ಲಿ, ಬೆಂಗಳೂರಿನಿಂದ ಹೊರಗೆ ಇರುವಂತಹ ಶಾಲೆಗಳಲ್ಲಿ ಸಮಯ ಬದಲಾವಣೆ ಮಾಡಬೇಡಿ. ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವಂತಹ ಶಾಲೆಗಳಲ್ಲಿ ಬೇಕಾದ್ರೆ ಸಮಯ ಬದಲಾವಣೆ ಮಾಡಿ. ಫಾರ್ ಎಕ್ಸಾಂಪಲ್ ಎಂ ಜಿ ರೋಡ್ ಇರ್ಬೋದು, ಪ್ಯಾಲೇಸ್ ಇರ್ಬೋದು, ರೇಸ್ ಕೋರ್ಸ್ ಇರ್ಬೋದು, ಮಲ್ಲೇಶ್ವರಂ ಇರ್ಬೋದು, ಈ ಭಾಗಗಳಲ್ಲಿ ರಾಜಾಜಿನಗರ ಇರ್ಬೋದು, ಈ ಭಾಗಗಳಲ್ಲಿ ವ್ಯಾಪಕವಾಗಿ ಬೆಳಗಿನ ಜಾವ ಏನು ಟ್ರಾಫಿಕ್ ಜಾಮ್ ಆಗ್ತವೆ. ಜೊತೆಗೆ ಏನು ಟ್ರಾಫಿಕ್ ಹಬ್ ಆಗಿರುವಂತಹ ವೈಟ್ ಫೀಲ್ಡ್ ಇರ್ಬೋದು, ಸಿಲ್ಕ್ ಬೋರ್ಡ್ ಇರ್ಬೋದು, ಈ ಒಂದು ಹೆಬ್ಬಾಳೆ ಇರ್ಬೋದು, ಈ ಒಂದು ಪ್ರದೇಶಗಳಲ್ಲಿ ನೀವು ಶಾಲೆಗಳನ್ನು ಬೇಗ ಬೇಕಾದ್ರೆ ಆರಂಭ ಮಾಡಿ. ಆದರೆ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಶಾಲೆಗಳನ್ನು ಬೇಗ ಆರಂಭ ಮಾಡೋದ್ರಿಂದ ಯಾವ ಪ್ರಯೋಜನವಿಲ್ಲ ಅನ್ನುವಂಥ ಮಾತನ್ನ ಕೆಲವೊಂದಿಷ್ಟು ಖಾಸಗಿ ಶಾಲೆಗಳ ಒಕ್ಕೂಟ ಹೇಳ್ತಿರುವಂಥದ್ದು. ಕರ್ನಾಟಕದ ಒತ್ತಾಯ ಏನು ಅಂತಂದರೆ, ಶಾಲೆಗಳು ಆಯಾ ಸ್ಥಳ ಮತ್ತು ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಟೈಮಿಂಗ್ಸನ್ನು ಬದಲಾಯಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಉದಾಹರಣೆಯಾಗಿ MG ರೋಡು ಅಥವಾ ಮೆಜೆಸ್ಟಿಕ್ಕು ಅಂಥ ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತೆ, ಬೆಳಗ್ಗೆ ಅರ್ಲಿ ಸ್ಟಾರ್ಟ್ ಮಾಡೋವಂಥದ್ದು. ಅಥವಾ ಔಟ್ಸ್ಕರ್ಟಲ್ಲಿರುವಂಥ, ಬೆಂಗಳೂರು ಔಟ್ಸ್ಕರ್ಟಲ್ಲಿರುವಂಥ ಕಡೆ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ ನಾರ್ಮಲ್ ಟೈಮಲ್ಲಿ ಸ್ಟಾರ್ಟ್ ಮಾಡೋವಂಥದ್ದು.
ಸೊ ಈ ಥರ ಆಯಾ ಪರಿಸ್ಥಿತಿ ತಕ್ಕಂತೆ ಟೈಮ್ ಟೇಬಲನ್ನು ಸೆಟ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಅದ್ರ ಜೊತೆಗೆ ಕಲಿಕಾ ಅವಧಿ ಅಂತ ಏನಿದೆಯೋ ಕಲಿಕಾ ಅವಧಿ ಯಾವುದೇ ಕಾರಣದಿಂದ ಕಡಿಮೆ ಆಗೋದು ಅಥವಾ ವ್ಯತ್ಯಾಸ ಆಗೋದು ಆಗಬಾರ್ದು. ಯಾಕಂದರೆ ಮಕ್ಕಳ ಶೈಕ್ಷಣಿಕ ಕಲಿಕೆ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಶಾಲೆ ಆರಂಭದ ಸಮಯವನ್ನ ಬೇಗ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಸಭೆ ಕರೆಯೋಕೆ ಮುಂದಾಗಿದೆ. ಸಭೆ ಆಗೋಕ್ಕೂ ಮುಂಚೆನೇ ಈಗ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಿದೆ. ಮುಂದೇನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಾಗಿ ನ್ಯೂಸ್ 18ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ಕಂಟೆಂಟ್ ಇಷ್ಟ ಆಗಿದ್ರೆ ನೀವು ಕೂಡ ಶೇರ್ ಮಾಡಬಹುದು. ಥ್ಯಾಂಕ್ ಯು.